ದೊಡ್ಡೋರ್ಗು ಹೃದಯ ರಂಧ್ರ ಹೆಚ್ಚಾಗ್ತಾ ಇದೆ ಅಂದ್ರೆ ಹಾರ್ಟ್ ಹೋಲ್ ಬಂದು ಹಾರ್ಟಲ್ಲಿ ಹೋಲು ಯೂಶಲಿ ಈಗ ಯಂಗ್ ಏಜಲ್ಲಿ ಏನಾಗ್ತದೆ, ಸಣ್ಣ ಮಕ್ಕಳಿದ್ದಾಗ ಈ ಹಾರ್ಟಲ್ಲಿ ಹೋಲ್ ಇರೋದನ್ನು ಕಂಡು ಹಿಡಿಯದೇ ಇದ್ದಾಗ ಅದು 20 ವರ್ಷ ವಯಸ್ಸಾದ್ಮೇಲೆ ಅವರಿಗೆ ಸಿಂಪ್ಟಮ್ ಬರೋಕ್ಕೆ ಶುರು ಆಗ್ತದೆ. ಸೊ ಅದಕ್ಕೆ ಅಡಲ್ಟ್ ಕಂಜನೈಟಲ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅವ್ರಿಗೆ ಫೇಸ್ ಮಾಡಿರಲ್ವಾ ಇರುತ್ತೆ, ಅವರು ನೆಗ್ಲೆಕ್ಟ್ ಮಾಡಿರ್ತಾರೆ, ಅವರು ಅದನ್ನು ಸರಿಯಾದ ಕಾಳಜಿ ತೊಗೊಂಡಿರಲ್ಲ. ಹಾಗಿದ್ದಾಗ ಪೇರೆಂಟ್ಸಿಗೆ ಹೇಳಿರೋದಿಲ್ಲ, ಅಥವಾ ಪೇರೆಂಟ್ಸ್ ನೋಟಿಸ್ ಮಾಡಿದ್ರು ಟೆಸ್ಟ್ ಮಾಡಿಸ್ಕೊಂಡಿರಲ್ಲ. ಸೊ ಅದು 20 ವರ್ಷ ವಯಸ್ಸಾದಾಗ ಅದು ಸ್ವಲ್ಪ ಲೇಟ್ ಆಗಿರುತ್ತೆ, ಅವ್ರಿಗೆ ಡಿಲೇ ಆಗಿರುತ್ತೆ. ಆವಾಗ ಹೃದಯದ ಸೈಜ್ ದೊಡ್ಡದಾಗಿರುತ್ತೆ, ಶ್ವಾಸಕೋಶದ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಈಗ ಇತ್ತೀಚೆಗೆ ಅಂದ್ರೆ ಗೊತ್ತಿರೋ ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನಿರಬಹುದು? ಅವರು ಮನೆಯಲ್ಲೇ ಈಗ ಬರಬಾರ್ದು, ಈಗ ತಾನೇ ಮಗು ಹುಟ್ಟಿರೋದಾಗಿರ್ಬೋದು, ಈಗ ನಂಗೇನೋ ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಅವ್ರು ಯಾವ ರೀತಿ ಪ್ರಿಕಾಷನ್ಸ್ ತಗೋಬಹುದು? ಕಾರಣಗಳು ತಮಗೆ ಆಲ್ರೆಡಿ ಹೇಳಿದ್ದೇನೆ. ಲೈಫ್ ಸ್ಟೈಲ್ ಚೇಂಜಸ್, ಆಮೇಲೆ ಅದೊಂದು, ಆಮೇಲೆ ಇಟ್ ಈಸ್ ಮಲ್ಟಿಫ್ಯಾಕ್ಟೋರಿಯಲ್. ಒಂದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ಒಂದೇ ಕಾರಣ ಅಂತ ಹೇಳಲಿಕ್ಕಾಗೋದು ಹೃದಯದ ಕವಾಟ, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದೇ ಕಾರಣ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್. ಸ್ಟ್ರೆಪ್ಟೋಕಾಕಸ್ ಅನ್ನುವ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದಾಗ ಆಗುವಂಥದ್ದು. ಅದಕ್ಕೆ ಸಿಂಪಲ್ ಟ್ರೀಟ್ಮೆಂಟ್ ಅಂದರೆ ಆ್ಯಂಟಿಬಯೋಟಿಕ್. ಈ ನೆಗಡಿ ಕೆಮ್ಮು ಜ್ವರ ಆದಾಗ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಟ್ಟರೆ ಕ್ಲಿಯರ್ ಆಗಿಬಿಡುತ್ತೆ. ಸೊ ಅದನ್ನು ಕೊಡಿಸದೇ ಇದ್ದಾಗ ಅದಾಗ್ಬೋದು. ಬೇರೆದು ಎಲ್ಲ ಕಾಯಿಲೆಗಳಿಗೂ ಮಲ್ಟಿಫ್ಯಾಕ್ಟೋರಿಯಲ್. ಒಂದು ಆನುವಂಶೀಯತೆ, ಆಮೇಲೆ ಈ ತಂದೆ ತಾಯಿ ಕೂಡೋಬೇಕಾದ್ರೆ ಜೆನೆಟಿಕ್ ಮ್ಯೂಟೇಷನ್, ಅದು ತಂದೆಗೆ ಅಥವಾ ತಾಯಿಗೆ ಕೆಟ್ಟ ಚಟಗಳಿಂದ ಬರ್ಬೋದು, ಅಥವಾ ಅದೇ ಸಮಯದಲ್ಲಿ ಅವರಿಗೆ ಏನೋ ಬೇರೆ ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ, ಅವರು ನೆಗ್ಲೆಕ್ಟ್ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಬೇರೆ ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ, ಸೊ ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ ಇಂಥ ಸಮಯದಲ್ಲಿ ಬಂದಾಗ. ಮತ್ತು ಎರಡನೇದು, ಅವರು ಹುಟ್ಟಿದ ಮೇಲೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಹೈಜೀನ್ ಕಾಪಾಡ್ಕೊಳ್ಳದೆ ಇದ್ದಾಗ, ಬಿಸಿ ನೀರು ಬಿಸಿ ಆಹಾರ ತೊಗೊಳ್ಳದೇ ಇದ್ದಾಗ, ಅಥವಾ ಅವರು ಉಟ್ಕೊಳ್ಳುವ ಬಟ್ಟೆ, ಸ್ನಾನ, ಅಥವಾ ಸ್ಕೂಲಿಗೆ ಹೋದಾಗ ಅಕ್ಕಪಕ್ಕದ ಮಕ್ಕಳ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಕ್ಲೀನ್ಲಿನೆಸ್, ಸೊ ಅದೆಲ್ಲ ಮ್ಯಾಟ್ರ್ ಆಗ್ತದೆ ಕವಾಟಗಳ, ಹೃದಯ ಕವಾಟ ತೊಂದರೆ. ಅದಾದಮೇಲೆ ಹಾಗೆ ಬೆಳೀತಾ ಬೆಳೀತಾ ಅವರು ಈಗಿನ ಕಾಲದಲ್ಲಿ ಬರೀ ಓದು ಮತ್ತು ಕೆಲಸ ಎಲ್ಲ ಕೂತಲ್ಲೇ ಕೆಲಸ ಮಾಡಬೇಕು ಅಂದಾಗ ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ ಅಂತಂದರೆ ಅವರು ಆಫೀಸ್ ವರ್ಕ್, ಚೇಂಬರ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಎಕ್ಸಸೈಸ್ ಇರೋದಿಲ್ಲ, ವೇಟ್ ಗೇನ್ ಆಗುತ್ತೆ. ಪ್ರೋಸೆಸ್ಡ್ ಫುಡ್ ಭಾಳ ತಿಂತಾರೆ, ಆಮೇಲೆ ಯೂಸ್ ಮಾಡುವಂಥ ಆಯಿಲ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಅದ್ರ ಜೊತೆಗೆ ಸ್ಮೋಕಲ್ಲಿ ನಾನಾ ಥರದ ಕೆಮಿಕಲ್ಸ್ ಇರ್ತದೆ, ಇನ್ಕ್ಲೂಡಿಂಗ್ ಟಾರ್, ಕಾರ್ಬನ್ ಮಾನಾಕ್ಸೈಡು ಎಕ್ಸೆಟ್ರಾ. ಅದೆಲ್ಲ ಏನು ಮಾಡ್ತದೆ, ಹೃದಯದ ರಕ್ತನಾಳದೊಳಗೆ ಅಬ್ಸಾರ್ಬ್ ಆಗಿ ರಕ್ತನಾಳದ ಲೇಯರ್ನ ಡ್ಯಾಮೇಜ್ ಮಾಡಿ ಅದರೊಳಗಡೆಗೆ ಫ್ಯಾಟ್ ಡಿಪಾಸಿಟ್, ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿ ಬ್ಲಾಕೇಜ್ ಆಗ್ತದೆ. ಪ್ಲಾಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಹಲ್ಲಲ್ಲಿ ಹೇಗೆ ಪ್ಲಾಕ್ ಬರ್ತದೆ, ಅದೇ ಥರ ಹೃದಯದ ರಕ್ತನಾಳದಲ್ಲೂ ಪ್ಲಾಕ್ಸ್ ಬರುತ್ತೆ. ಸೊ ಅದರಿಂದ ಆಗ್ಬೋದು. ಅಥವಾ ಕಂಜನೈಟಲ್ ಹೈಪರ್ಲಿಪಿಡಿಮಿಯಾ ಅಂತಾರೆ, ಜೆನೆಟಿಕ್ ಇರ್ತದೆ. ಕೊಲೆಸ್ಟ್ರಾಲು ಅವರೆಲ್ಲ, ನಾನು ಊಟ ಆಹಾರ ಎಲ್ಲ ಕರೆಕ್ಟಾಗಿದೆ, ವೆಜಿಟೇರಿಯನ್ನೇ ಇದ್ದೀನಿ, ಯಾವುದೇ ಥರ ದುಶ್ಚಟ ಇಲ್ಲ, ಆದರೂ ನನ್ನ ಕೊಲೆಸ್ಟ್ರಾಲ್ ಯಾಕೆ ಜಾಸ್ತಿ ಇದೆ, ಅದು ಜೆನೆಟಿಕ್ ಇರ್ತದೆ. ಜೆನೆಟಿಕ್ ಇದ್ದಾಗಲೂ ಇದನ್ನು ಎಷ್ಟು ಬೇಗ ಕಂಡು ಹಿಡಿತೀವೋ, ಅದಕ್ಕೆ ಎಷ್ಟು ಬೇಗ ಮೆಡಿಕೇಷನ್ ತೊಗೊಳ್ತೀವೋ ಅಷ್ಟು ಅದನ್ನು ಮುಂದಕ್ಕೆ ಹಾಕ್ಬೋದು. ಆಹಾರ ಪದ್ಧತಿ ಯಾವ ರೀತಿ ಇರಬೇಕು? ಈ ಒಂದು ಹಾರ್ಟ್ ಅಟ್ಯಾಕ್ ಆದವರು, ಅಂದ್ರೆ ಹಾರ್ಟ್ ಸಮಸ್ಯೆ ಇರೋರು, ಬಟ್ ಹಾರ್ಟ್ ಸಮಸ್ಯೆ ಇಲ್ಲದೇ ಇರೋರ್ಗೂ ಕೂಡ ಆರೋಗ್ಯವಾಗಿರ್ತಾರೆ, ಆಗಿರೋರ್ಗೂ ಕೂಡ ಆಹಾರದ ಪದ್ಧತಿ ಯಾವ ರೀತಿ ಇರ್ಬೇಕು ಅವ್ರಿಗೆ? ನಾನು ಹೇಳೋದು, ಎಷ್ಟೊಂದು ಸರಿ ಬೈಪಾಸ್ ಆಪರೇಷನ್ ಆದಮೇಲೆ ಭಾಳ ಜನ ಕೇಳ್ತಾರೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ. ನಾವು ಅದರಲ್ಲಿ ಹೆದರ್ಕೊಳ್ಳೋವಂಥದ್ದು ಏನಿಲ್ಲ. ಆಪರೇಷನ್ ಆದಮೇಲೂ ಆಹಾರ ಪದ್ಧತಿ ನಾರ್ಮಲ್ಲೇ ಇರುತ್ತೆ. ಆಪರೇಷನ್ಗಿಂತ ಮೊದಲು ಆಹಾರ ಪದ್ಧತಿ ನಾರ್ಮಲ್ಲೇ ಇಟ್ಕೋಬೇಕು. ಅದಕ್ಕೆ ತಕ್ಕಂತೆ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು. ಅಂದರೆ ನಾನು ಹೇಳೋದು, ಇಟ್ಸ್ ಎ ಬ್ಯಾಲೆನ್ಸ್ಡ್ ಡಯಟ್. ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು ಮತ್ತು ಫ್ಯಾಟು ಮೂರನ್ನು ಬ್ಯಾಲೆನ್ಸ್ಡ್ ಆಗಿರುವಂಥ ಡಯಟನ್ನು ತೊಗೊಳ್ಬೇಕು. ಸೊ ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದು ಇರಲೇಬೇಕು. ಏನಾಗ್ತದೆ, ಕೆಲವೊಂದು ಸರಿ ಮೆಂಟಲ್ ಟೆನ್ಷನ್ ಇದ್ದಾಗ, ಅಥವಾ ಸ್ಟ್ರೆಸ್ ಇದ್ದಾಗ, ವರ್ಕ್ ಸ್ಟ್ರೆಸ್ ಇದ್ದಾಗ ಹಾರ್ಮೋನ್ಸ್, ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗ್ತದೆ. ಅದರಿಂದ ಜಾಸ್ತಿ ಊಟ ಮಾಡಬೇಕು, ಟೆನ್ಷನಿಗೆ ಆದಷ್ಟು ಬೇಗ ಮಾಡಬೇಕು ಅನ್ನೋ ಜನಗಳಿರ್ತಾರೆ. ಸೊ ಅವ್ರು ಏನಂತಾರೆ, ಇಂಟೇಕ್ ಜಾಸ್ತಿ ಆಗುತ್ತೆ, ಕೂತ್ಕೊಂಡೇ ಕೆಲಸ ಮಾಡ್ತಾರೆ, ಎನರ್ಜಿ ವೇಸ್ಟ್ ಆಗೋದಿಲ್ಲ. ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಬ್ಯಾಕ್ ಇಂಟು ಗ್ಲೂಕೋಸ್. ಗ್ಲೂಕೋಸ್ ಇಸ್ ಕನ್ವರ್ಟೆಡ್ ಟು ಫ್ಯಾಟ್ ವಿಚ್ ವಿಲ್ ಗೆಟ್ ಡೆಪಾಸಿಟೆಡ್ ಇನ್ ದ ಬಾಡಿ. ಅದು ಲಿವರ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಸಬ್ಕ್ಯೂಟೇನಿಯಸ್ ಟಿಶ್ಯೂ ಆಗಿರ್ಬೋದು. ಸೊ ಆಹಾರ ಪದ್ಧತಿ ಬ್ಯಾಲೆನ್ಸ್ಡ್ ಆಗಿರಬೇಕು, ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು.
ಆಮೇಲೆ ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಬೇಕು, ಸರಿಯಾದ ನಿದ್ದೆ ಮಾಡಬೇಕು, ಅದು ವೆರಿ ವೆರಿ ಇಂಪಾರ್ಟೆಂಟ್. ದಿನಕ್ಕೆ ಅಟ್ಲೀಸ್ಟ್ 6ರಿಂದ 8 ಗಂಟೆ ನಿದ್ದೆ ಭಾಳ ಭಾಳ ಅವಶ್ಯಕತೆ ಇದೆ. ಹಾಗಾಗಿ ಆಹಾರ ಪದ್ಧತಿ ಜೊತೆಗೆ ಇವನು ಭಾಳ ಇಂಪಾರ್ಟೆಂಟ್ ಅದ್ರ ಜೊತೆಗೆ. ನಾನು ಕೆಲವೊಂದು ಫುಡ್ಗಳನ್ನ ಹೇಳ್ತೀನಿ ಸರ್, ಇದು ಒಳ್ಳೇದಾ ಜನಗಳು ತಗೊಳ್ಳೋದು ಅಥವಾ ಕೆಟ್ಟದ್ದ, ಅದನ್ನ ಜನಗಳಿಗೆ ಒಂದು ಲೈನಲ್ಲಿ ಹೇಳ್ಬೋದಾ ಅಂತ. ಓಕೆ ಸರ್. ರೈಸ್ ಮಾಡ್ರೇಟ್, ಬ್ಯಾಲೆನ್ಸ್ಡ್, 1 ಕಪ್ ರೈಸ್ ಮಿನಿಮಮ್ 100 to 150 grams ವೆರಿ ಮಚ್ ರಿಕ್ವೈರ್ಡ್. ಚಪಾತಿ ಅದು ಬೇಕು, ಬ್ಯಾಲೆನ್ಸ್ಡ್. ಚಪಾತಿನಲ್ಲಿ ನಾವು ಅಂದ್ಕೊಂಡಂಗೆ ಪ್ರೋಟೀನ್ಸ್ ಜಾಸ್ತಿ ಇರೋದಿಲ್ಲ, ಅದು ಪ್ರೋಟೀನ್ ಪ್ಲಸ್ ಕಾರ್ಬೋಹೈಡ್ರೇಟ್ ಎರಡೂ ಮಿಕ್ಸ್ ಆಗಿರುತ್ತೆ. 2 ಚಪಾತಿ ಪ್ರತಿದಿನಕ್ಕೆ ತೊಗೊಳ್ಬೋದು. ಸರ್, ಈಗ ಚಪಾತಿಯಲ್ಲೇ ರೋಟಿ, ನಾನ್, ಈ ಥರದ್ದು ತಂದೂರಿ ರೋಟಿ ಈ ಥರದ್ದೆಲ್ಲ ಬರ್ತಿರುತ್ತೆ, ಅದ್ರ ಬಗ್ಗೆ? ತಂದೂರಿ ಈಗ ನಾವು ಮೈದಾ ಏನಂತ ಹೇಳ್ತೀವಿ, ಚಪಾತಿಯಲ್ಲಿ ನಮ್ಮದು ಫೈಬರ್ ಇರುತ್ತದೆ. ಇದರಲ್ಲಿ ಮೈದಾದಲ್ಲಿ ಫೈಬರ್ ತೆಗೆದುಬಿಟ್ಟು ಗ್ಲುಟೆನ್ ಜಾಸ್ತಿ ಇರುತ್ತೆ. ಗ್ಲುಟೆನಿಂದ ನಮಗೇನಾಗ್ತದೆ, ಸಮ್ ಪೀಪಲ್ ಜನಗಳಿಗೆ ಗ್ಲುಟೆನ್ ಅಲರ್ಜಿ ಇರುತ್ತೆ, ಅಥವಾ ಗ್ಲುಟೆನ್ ಮೇ ನಾಟ್ ಆಕ್ಟಿವೇಟ್ ದ ಇನ್ಸುಲಿನ್ ಇನ್ಸೈಡ್ ದ ಬಾಡಿ. ಸೊ ಗ್ಲುಟೆನ್ ಡಯಟ್ ಈಸ್ ಬ್ಯಾಡ್ ಫಾರ್ ಎಸ್ಪೆಷಲಿ ಫಾರ್ ಸೆಡೆಂಟ್ರಿ ಇದ್ದವ್ರಿಗೆ, ಸ್ವಲ್ಪ ಓವರ್ ವೆಯ್ಟ್, ಬಾಡಿ ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದವ್ರಿಗೆ, ಅಥವಾ ಪ್ರೀ ಡಯಾಬಿಟಿಕ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದ್ದವ್ರಿಗೆ ಈ ಮೈದಾನ ಅವಾಯ್ಡ್ ಮಾಡೋದು ಒಳ್ಳೆಯದು. ಆಲ್ಮೋಸ್ಟ್ ಈ ಕಡೆ ಸೌತ್ ಈಸ್ಟ್ ಅಂತ ನಾವುಗಳು ಬಂದರೆ ಜಾಸ್ತಿ ಇಡ್ಲಿ, ದೋಸೆ ಈ ಥರ ಸಂಬಂಧಪಟ್ಟಿರೋದು ಹೆಚ್ಚು ತಿನ್ನೋದು, ಅದ್ರ ಬಗ್ಗೆ? ರೈಸ್ ಐಟಮ್ ತಿನ್ಬೋದು, ಅದರಿಂದ ಏನು ತೊಂದರೆ ಇಲ್ಲ. ಈವನ್ ನಾನು ಡಯಾಬಿಟಿಸ್ ಇದ್ದವ್ರಿಗೂ ಹೇಳ್ತೇನೆ, ರೈಸ್ ತಿನ್ಬೋದು. 100 to 150 grams ಪರ್ ಡೇ ರೈಸ್ ತೊಗೊಳ್ಬೋದು. ಚಪಾತಿನೂ ತೊಗೊಳ್ಬೋದು. ರೊಟ್ಟಿ, ಜೋಳದ ರೊಟ್ಟಿ, ಈಗ ರಾಗಿಯಿಂದ ಮಾಡಿರೋವಂಥದ್ದು, ರಾಗಿ ರೊಟ್ಟಿ ಮತ್ತು ಚಪಾತಿ, ಜೋಳ ಈ ಥರದ್ದೆಲ್ಲ ಬಾಜ್ರಾ ಅಂತ ಕರಿತೀವಿ, ನಮ್ಮಲ್ಲಿ ಸಜ್ಜಿ ರೊಟ್ಟಿ ಅಂತೀವಿ. ಅದರದ್ದು ಅಂಬ್ಲಿ ಮಾಡ್ಕೊಳ್ಬೋದು, ರೊಟ್ಟಿಗೆ ಮಾಡ್ಬೋದು. ಅದರಲ್ಲೇನೋ ರೈಸ್ ನುಚ್ಚಲ್ ಮಾಡ್ಬೋದು. ಅದರದ್ದೇ ಥರದ ರೈಸ್ ಥರನೇ ಮಾಡ್ತಾರೆ, ಅದರೊಳಗಡೆ ಬೇರೆ ಬೇರೆ ಥರದ ಫುಡ್ಡು ಮಾಡ್ತಾರೆ. ಪೊಂಗಲ್ ಥರ ಮಾಡ್ಕೋತಾರೆ, ಕಿಚಡಿ ಥರ ಮಾಡ್ಕೊತಾರೆ. ಬೇಳೆ, ದ್ವಿದಳ ಧಾನ್ಯಗಳು ಭಾಳ ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಇರಬೇಕು. ಯಾವುದು ಇಲ್ಲಿ ತಿನ್ನಬೇಡಿ ಅಂತ ನಾನು ಯಾವುದಕ್ಕೂ ಹೇಳಲ್ಲ. ಮೀಟ್ ಅಂತ ಬಂದರೆ ಸರ್, ಚಿಕನ್ ಬೆಟರಾ ಅಥವಾ ಮಟನ್, ಈ ಥರ ಮೀಟ್ಗಳಲ್ಲಿ ಯಾವುದು ಬೆಟರ್? ಮೀಟಲ್ಲಿನೂ ನಾವು ಆದಷ್ಟು ರೆಡ್ ಮೀಟ್ ತಿನ್ನಬಾರ್ದು ಅಂತ ಹೇಳ್ತೀವಿ. ಈ ವೈಟ್ ಮೀಟ್ ಅಂದರೆ ನಮಗೆ ಒಂದೇ ಆಪ್ಷನ್ ಇರೋದು ಚಿಕನ್ನು. ಬಟ್ ಈಗ ಚಿಕನಲ್ಲಿ ಏನಾಗ್ತಾ ಇದೆ ಅಂದರೆ, ಫಾರ್ಮ್ ಫೆಡ್ ಚಿಕನ್ಗಳಲ್ಲಿ ಭಾಳಷ್ಟು ಹಾರ್ಮೋನ್ಸನ್ನು ಇಂಜೆಕ್ಟ್ ಮಾಡಿ ಅದನ್ನು ಬೆಳೆಸ್ತಾರೆ. ಜಾಸ್ತಿ ಮಸಲ್ ಮಾಸ್ ಜಾಸ್ತಿ ಬರಲಿ, ಮಸಲ್ ವೆಯ್ಟ್ ಅವ್ರಿಗೆ ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅಂಥೇಳಿ. ಸೊ ಆ ಥರ ಹಾರ್ಮೋನ್ ಇರುವಂಥ ಚಿಕನ್ಸು ಕೆಲವೊಂದು ಸರಿ ಹಾರ್ಮ್ಫುಲ್ ಆಗ್ತದೆ. ಅದಕ್ಕೋಸ್ಕರ ಅದು ಅಷ್ಟೇ ಬ್ಯಾಲೆನ್ಸ್ಡ್ ಇರಬೇಕು. ವಾರದಲ್ಲಿ 2 ದಿನ ನೋ ಪ್ರಾಬ್ಲಮ್. ಡ್ರೈ ಫ್ರೂಟ್ಸಲ್ಲೂ ತಿನ್ಬೋದು. ಎಲ್ಲದನ್ನು ನಾವು ಏನು ಮಾಡಬೇಕು ಅಂದರೆ ಬ್ಯಾಲೆನ್ಸ್ಡ್. ನಾನು ತಮಗೆ ಹೇಳ್ದಂಗೆ, ನಾನು ಡ್ರೈ ಫ್ರೂಟ್ಸ್ ತಿನ್ನಬೇಡಿ ಅಂತ ಯಾವತ್ತೂ ಹೇಳೋದಿಲ್ಲ. ಅದರಲ್ಲಿ ದೇ ಆರ್ ಆಲ್ ವೆರಿ ರಿಚ್ ಇನ್ ನಾಟ್ ಓನ್ಲಿ ಪ್ರೋಟೀನ್ಸ್, ಗುಡ್ ಆಯಿಲ್ ಇರ್ತದೆ. ಸೊ ದಟ್ ಆಲ್ಸೋ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಆ್ಯಂಡ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರ್ತದೆ. ಸಮಟೈಮ್ಸ್ ದಿಸ್ ಗುಡ್ ಫ್ಯಾಟ್ ವಿಲ್ ಗೋ ಆ್ಯಂಡ್ ಟೇಕ್ ಔಟ್ ದ ಬ್ಯಾಡ್ ಫ್ಯಾಟ್ ಫ್ರಮ್ ದ ಬಾಡಿ. ಸೊ ದಟ್ಸ್ ವೈ ಈಗ ನೀವು ಬಾದಾಮಿ ಇರ್ಬೋದು, ಅಕ್ರೂಟ್ ಇರ್ಬೋದು ಅಂತ, ಅಂಜೂರ ಇರ್ಬೋದು, ಅದನ್ನ ನೀವು ಉಪಯೋಗಿಸ್ಬೋದು ಅಂತ. ಬಟ್ ಲಿಮಿಟಲ್ಲಿ ಇರಬೇಕು. ತಿನ್ಬೋದು ಅಂದರೆ ನಮ್ಮ ಜನ ಏನು ಮಾಡ್ತಾರೆ, ದಿನ ಇಷ್ಟಿಷ್ಟು ತಿಂತಾರೆ. ದಿನ ಇಷ್ಟು ತಿಂದರೆ ಆಗಲ್ಲ. ಒಂದು 4 ಕಾಳು ವಾರದಲ್ಲಿ 2 ದಿನ ತಿನ್ಬೋದು. ವೆಜಿಟೇಬಲ್ಸ್, ಎಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸು ಒಳ್ಳೆಯದು, ಬಿಕಾಸ್ ಮೋರ್ ಆಫ್ ಫೈಬರ್. ಸೊ ಅದನ್ನು ಅಷ್ಟೇ, ಅದನ್ನು ಡೈಲಿ ಕನ್ಸ್ಯೂಮ್ ಮಾಡ್ಬೋದು. ಅದ್ರ ಒಟ್ಟು ಯಾವುದು ಸಮಸ್ಯೆ ಇರಲ್ಲ ಅಂತ. ಹಣ್ಣುಗಳು ಅಂತ ಹಣ್ಣುಗಳು, ಫ್ರೂಟ್ಸಲ್ಲಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಮೊದಲು ಆ್ಯಪಲ್ ಅಂತ ಹೇಳಿದ್ರೆ ಅವೇ ಫ್ರಮ್ ದಿ ಡಾಕ್ಟರ್ ಅಂತ ಹೇಳ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಆ್ಯಪಲ್ಸು ಕೂಡ ಕೆಲವೊಂದು ಹೈಜೀನಾಗಿ ಬರ್ತಿಲ್ಲ ಅಂತೆಲ್ಲ ಆಗ್ತದೆ. ಈಗ ಯಾವ ಹಣ್ಣು ತಿಂದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಹಣ್ಣುಗಳಲ್ಲಿ? ಇಲ್ಲ, ಎಲ್ಲ ಹಣ್ಣುಗಳಲ್ಲೂ ದೇ ಆರ್ ರಿಚ್ ಇನ್ ಮಿನರಲ್ಸ್ ಆ್ಯಂಡ್ ವೈಟಮಿನ್ಸ್. ವೈಟಮಿನ್ಸ್ ಆ್ಯಂಡ್ ಫೈಬರ್ 3 ಇರ್ತದೆ. ಎಲ್ಲ ಹಣ್ಣುಗಳು ತಿನ್ಬೋದು. ಫ್ರೂಟ್ ಸಲಾಡ್ ಈಸ್ ಬೆಸ್ಟ್. ಎಲ್ಲ ಹಣ್ಣುಗಳದ್ದು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬೇಕು. ಕೆಲವೊಂದು ಕಡೆ ಫ್ರೂಟ್ ಸಲಾಡ್ ಅಷ್ಟು ಒಳ್ಳೇದಲ್ಲ, ಅಷ್ಟು ಎಲ್ಲ ಥರ ಹಣ್ಣು, ಯಾಕೆಂದರೆ ಅದಕ್ಕೆ ಹಾಲು, ಕೆನೆ, ಸಕ್ಕರೆ ಎಲ್ಲ ಸೇರಿಸ್ಕೊತಾರೆ. ಫ್ರೂಟ್ ಸಲಾಡ್ ಅಂದರೆ ಬರೀ ಫ್ರೂಟ್ಸ್ ಇರಬೇಕು, ಅದಕ್ಕೇನು ಆ್ಯಡ್ ಮಾಡಬಾರ್ದು. ಓಕೆ, ಜಸ್ಟ್ ಫ್ರೂಟ್ ಸಲಾಡ್ ಅಂದರೆ ರಾ ಹಣ್ಣು ಏನಿರುತ್ತೆ. ಓಕೆ ಸರ್, ಶೋರ್. ಈಗ ಇತ್ತೀಚೆಗೆ ಇವಾಗ 1 ವರ್ಷಗಳ ಹಿಂದೆ ನೀವು ಕೃತಕ ಹೃದಯ ಚಿಕಿತ್ಸೆ ಮಾಡಿ, ಅಂದರೆ ಹೃದಯವನ್ನು ಅಳವಡಿಕೆ ಮಾಡಿದ್ರಿ. ಅದರ ಬಗ್ಗೆ ನಿಮಗೆ ಬಂದಂತಹ ಫೀಡ್ಬ್ಯಾಕ್ ಇಷ್ಟು ವರ್ಷಗಳಲ್ಲಿ? ಪೇಷಂಟು ತುಂಬ ಚೆನ್ನಾಗಿದ್ದಾರೆ. ಅವ್ರು ಕೇಳ್ಕೊಂಡು ಭಾಳ ಜನ ಪೇಷಂಟ್ಸ್ ಬರ್ತಾ ಇದ್ದಾರೆ. ಅಂದರೆ ಈಗ ಹೃದಯ ಹಾರ್ಟ್ ಫೇಲ್ಯೂರ್ ಆಗಿ
ಹೃದಯ ಪಂಪ್ ಮಾಡದೇ ಇದ್ದಾಗ ಸೊ ಲೋ ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೇವೆ. ಅಂಥ ಪೇಷಂಟ್ಸ್ ಭಾಳ ಜನ ಇರ್ತಾರೆ, ಅವರಿಗೆ ಹೃದಯ ರೀಪ್ಲೇಸ್ಮೆಂಟ್ ಮಾಡಬೇಕು, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಲಿಸ್ಟಿಂಗ್ ಮಾಡಿರ್ತೀವಿ, ಆದರೆ ಮ್ಯಾಚಿಂಗ್ ಹೃದಯಗಳು ಇಮಿಡಿಯೇಟ್ ಸಿಗೋದಿಲ್ಲ. ಅಂಥ ಪೇಷಂಟ್ಸ್ ಅಥವಾ ಕೆಲವೊಬ್ಬರಿಗೆ ಎಮರ್ಜೆನ್ಸಿ ಇರ್ತದೆ, ಅವ್ರ BP ಕಡಿಮೆ ಆಗ್ತಾ ಇರುತ್ತೆ, ಯಾವಾಗಾದರೂ ಹೃದಯ ಸ್ತಬ್ಧನೆ ಆಗ್ಬೋದು. ಅಂಥ ಪೇಷಂಟ್ಸ್ಗೆ ಇದು ಕೃತಕ ಹೃದಯ ಅಂದರೆ ನಾವು LVAD ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ ಏನು ಹೇಳ್ತೇವೆ, ಅದು 3rd ಜನರೇಷನ್ ಡಿವೈಸ್. ಅದರಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಅದನ್ನೇ ಡೆಸ್ಟಿನೇಷನ್ ಥೆರಪಿ ಅಂದರೆ ಪರ್ಮನೆಂಟಾಗಿ ಹೃದಯ ಟ್ರಾನ್ಸ್ಪ್ಲಾಂಟ್ ಬೇಕಾಗೋದೇ ಇಲ್ಲ, ಇರೋ ಹೃದಯಕ್ಕೆ ಶಕ್ತಿ ಕೊಡುವಂಥ ಒಂದು ಡಿವೈಸ್. ಸೊ ಅದನ್ನು ನಾವು ಪರ್ಮನೆಂಟಾಗಿ ಹಾಕಿ ಕಳಿಸಿದ್ರೆ ಪೇಷಂಟು ಡೆಫಿನೆಟ್ಲಿ ದೇ ವಿಲ್ ಡೂ ವೆಲ್, ದೇ ವಿಲ್ ಲೀಡ್ ಎ ನಾರ್ಮಲ್ ಲೈಫ್, ಅವರ ಆ್ಯಕ್ಟಿವಿಟೀಸು ನಾರ್ಮಲ್ ಇರುತ್ತೆ ಅಂತ ಹೇಳ್ಬೋದು. ಆ ಪ್ರೋಸೆಸ್ ಹೇಗಿರುತ್ತೆ? ವರ್ಷಗಟ್ಟಲೆ ಬೇಕಾಗತ್ತಾ ಅಂದರೆ ಒಂದು ಕೃತಕ ಹೃದಯವನ್ನು ಅಳವಡಿಕೆ ಮಾಡೋದಕ್ಕೆ? ಇಲ್ಲ, ಅದು ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಸರ್ಜಿಕಲ್ ಪ್ರೊಸೀಜರ್. ಈಗ ನಾವು ಬೈಪಾಸ್ ಆಪ್ರೇಷನ್ನು ಹೇಗೆ ಮಾಡ್ತೀವಿ ಅಥವಾ ಹಾರ್ಟ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಏನು ಮಾಡ್ತೀವಿ ಅಂದರೆ ಕವಾಟಗಳ ಬದಲಾವಣೆ, ಅದೇ ಥರ ಅದು ಒಂದು ಆಪ್ರೇಷನ್ನು 2 ರಿಂದ 3 ವಾರ ಹಾಸ್ಪಿಟ್ಲಲ್ಲಿ ಇರಬೇಕಾಗ್ತದೆ ಅಷ್ಟೇ.